ಸಾಕು ನಿಧಾನ ಕುಡಿ. ವರ್ಷಗಳಿಂದ ನೀವು ಮಾತು ಬರಲ್ಲ ಬೇರೆ ಸರ್, ಯಾರು ನೋಡೋರು ಸರ್? ನನ್ನ ಮಗ ಮಾತಾಡಲ್ಲ ಸರ್. ನನ್ನ ಮಗ ಬಳೆ ಕೇಳೋ ಟೈಮಲ್ಲಿ ಬಳೆ ಸಾಕು ಕೊಡಿ ಸರ್, ಜಾಸ್ತಿ ಕುಡಿ ಕೊಡ್ತಾರೆ. ಆಯ್ತಲ್ಲ ಸರ್. ನಮಗೆ ಪ್ರೋತ್ಸಾಹ ಏನ್ ಕೊಡ್ತಾರೆ ಕೊಡಿ. ಏನು ಮಾಡಲ್ಲ ನೋಡ್ರಿ ಹೇಳಿ ಈ ಸಮೇತ ಹೋಗಿದೆ.
ಹೋಗಿ ಆಚೆ ಕಳಿಸ್ಬಿಟ್ಟಿರೋದು. ನಾನೊಬ್ಬನೇ ಹೋಗಿದ್ದೆ ಸರ್. ಕೇಳಿಬೇಕಾರೆ ಕಮಿಷನರ್ ಆಫೀಸ್ ಒಳಗೆ ಹೋಗಿ ಕೇಳ್ಬೇಕಂತೆ. ಸರ್ ಅಷ್ಟು ವ್ಯವಸ್ಥೆ ಇದೆ ಸರ್, ತಂದೆ ವಯಸ್ಸಾಗಿದೆ. ಇನ್ನು ಜಾಸ್ತಿ ಇವರು ಸ್ಥಿತಿಗಿದ್ದಾರೆ, ಅವ್ರು ಸ್ಥಿತಿಗರಣ ಮಾಡಿಸ್ಲಿ ಅನ್ನೋದಕ್ಕೆ ಇವರೇ ಮಾಡ್ಬೇಕು ಆಯ್ತಾ. ಈಗ ಇವತ್ತು ಖರ್ಚೆಲ್ಲ ಅವರೇ ಮಾಡ್ಬೇಕು, ನಮ್ ದುಡ್ಡಿಲ್ಲ ಸರ್. ಯಾರು ಸೈತಾರ ಕರ್ಕೊಂಡಾಗ ಇವರೇ ಮಾಡ್ಬೇಕಪ್ಪ, ನಾವು ಉಳೋದವ್ರೆ ಮಾಡ್ಬೇಕು. ನಮ್ಮ ಹತ್ರ ₹1 ದುಡ್ಡಿಲ್ಲ. ಅಷ್ಟೇ ನಮ್ಗೆ ಇರೋದು ಮಾಡ್ತೀವಿ. ನಮ್ಗೆ ಏನು ಕಳ್ಳಾಸ್ತಿ ಅಲ್ಲ ನಮ್ದು. ಕಳ್ಳಾಸ್ತಿ ಆಗಿದೆ ಏನ್ ಬೇಕಾದ್ರೂ ಮಾಡಿ. ನಿಜವಾದ ಆಸ್ತಿ ನಿಜವಾಗಿ ಬಂದಿರೋದು. ನಾವು ₹1 ದುಡ್ಡು ತಗೊಂಡಿಲ್ಲ. ನಾವು ಹೈಕೋರ್ಟ್ಗೆ ಹೋಗಿದ್ದೀವಿ, ಕೇಸ್ ನಡೆಸ್ತಾ ಇದ್ದೀವಿ. ಅದೇನೈತೆ ಅಲ್ಲಿ ಅವ್ರಂತೆ ಅಲ್ಲಿ ನಮ್ಮಂತೆ ಅಲ್ಲಿ ಕೇಸ್ ನಡೆಸ್ತಾ ಇದ್ರೆ ನಡೀಲಿ. ಅಲ್ಲಿ ಗಂಟ ಅವಕಾಶ ಕೊಡಿ, ಅಲ್ಲಿ ಗಂಟ ಅಷ್ಟೇ. ಎಲ್ಲಿ ಗಂಟ ಸ್ವಾಮಿ ನೋವು ತಿನ್ನೋದು? ನೋವು ತಿಂದು ಸಾಕಾಗತ್ತೆ. ನಾವು 30 ವರ್ಷದಿಂದ ಬರ್ತಾರೆ, ಹೊಡಿತಾರೆ, ಹೋಯ್ತಾರೆ ಮಾಡ್ತಾರೆ. ಕೊಡಲ್ಲ ನಮ್ಗೆ ಅವರು. ಸಹಾಯ ಗಂಟು ಕೊಡಲ್ಲ ಅವರು. ಕೊಡಲ್ಲ. ಅವ್ರಿಗೆ ಸೈಟ್ ಕೊಡ್ಬೇಕು, ಒಳ್ಳೊಳ್ಳೆ ಸಾಹೇಬ್ರುಗಳು ಸೈಟ್ ಕೊಡ್ಬೇಕು. ನಾವು ದುಡ್ಡು ತಗೊಂಡಿಲ್ಲ, ನಮ್ಗೆ ಸೈಟ್ ಕೊಡ್ಬೇಕು ಅಷ್ಟೇ. ಅವ್ರಿಗೆ ಹೇಳಿ ಸರ್ ಸಾಹೇಬ್ರಿಗೆ, ಅಲ್ಲಿಗೋಗ್ತೀವಿ. ನೀವು ಹೆಂಗೆ ಹತ್ರ ಹಿಂಗೆ ಕೇಳ್ತೀವಿ. ಏನು ಮಾಡಕ್ಕಾಗಲ್ಲ. ನಮ್ಗೆ ಶಕ್ತಿ ಇಲ್ಲ. ಈ ಭೂಮಿ ಆಡೋ ನಮ್ಗೆ ಶಕ್ತಿ ಇಲ್ಲ ಸರ್. ನೀವು ಕೈ ಮುಗಿದು ಕೇಳಕತ್ತೀವಿ. ನಮ್ಗೆ ಅವಕಾಶ ಮಾಡಿಕೊಡಿ ಸರ್. ನಮ್ಗೆ ಅವಕಾಶ ಮಾಡಿ ಅಥವಾ ಹತ್ತೀವಿ ಸರ್. ಯಾಕೆ ಹೋಗಿ ಸರ್, ಯಾಕೆ ಹೋಗಿ ಇಲ್ಲಿ ಮಾಡಿಬಿಟ್ಟು ಮುಟ್ಟಿಸ್ಬಿಟ್ಟು ಅಲ್ಲಿ ಹಸಿರು ಊಟ ಕೊಡ್ಸ್ಬಿಡಿ. ನಮಗೆ ಹಸಿರು ಊಟ ಕೊಡ್ಸ್ಬಿಡಿ ಸಾ. ಇಷ್ಟೇ ಸಾ, ಇಷ್ಟೇ ಸಾ. ನಮ್ಮ ಕಾಲು ಇಷ್ಟೇ ಸಾ. ನೀವು ಹೊಡೆದು ಬಿಡ್ತಾರೆ ಇಷ್ಟೇ. ಸುಮ್ಮನೆ ಸರ್, ಕೇಳಲ್ಲ ಇನ್ನೇನ್ ಮಾಡ್ಬೇಕು. Hey!